ಗಾಯ್ಸ್ ಫೈನಲಿ ಫೋನ್ ಸಿಕ್ತು. ಹಾಯ್ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ ಆ್ಯಂಡ್ ಗುಡ್ ಮಾರ್ನಿಂಗ್. ಸೊ ಇವತ್ತು ನಾನು ಆಲ್ರೆಡಿ ಎದ್ದಿರೋ ಟೈಮ್ ಎಷ್ಟಾಗಿದೆ ಅಂದರೆ 8 ಗಂಟೆ ಆಗಿದೆ. ಸೊ ಇವತ್ತೇನು ಕೆಲಸ ಇದೆ ಅಂದರೆ ಇವತ್ತು ನಾವು ಸ್ಟೇಷನ್ಗೆ ಹೋಗಬೇಕು, ಪೊಲೀಸ್ ಸ್ಟೇಷನ್ಗೆ. ಸೊ ಯಾವ ಪೊಲೀಸ್ ಸ್ಟೇಷನ್ ಅಂದರೆ ತುಮಕೂರು ಟೌನ್ ಪೊಲೀಸ್ ಸ್ಟೇಷನು. ಏನಕ್ಕೆ ಅಂದರೆ ಇದೇ ಒಂದು ತಿಂಗಳಿಂದ ನಾನು ನಮ್ಮ ಮನೆಯವರು ಫೋನ್ ಕಳೆದೋಗಿದೆ ಅಂತ ಹೇಳ್ಬಿಟ್ಟು ಇನ್ಸ್ಟಾದಲ್ಲಿ ನಾನು ಪೋಸ್ಟ್ ಮಾಡಿದ್ದೆ. ಲೈಕ್ ಅದು ಸ್ವಲ್ಪ ವೈರಲ್ಲು ಕೂಡ ಆಗಿದೆ, ಅಷ್ಟರ ಮಟ್ಟಿಗೆ ದೊಡ್ಡ ಮಟ್ಟಿಗೇನಾಗಿಲ್ಲ, ಸ್ವಲ್ಪ ಆಗಿದೆ. ಸೊ ಹಾಗಾಗಿ ಅದೊಂದು ಲೈಕ್ ಅದಕ್ಕೋಸ್ಕರ ನಾವು ಆನ್ಲೈನಲ್ಲಿ ಅಪ್ಲೈ ಮಾಡಿದ್ವಿ. ಲೈಕ್ FIR ಮಾಡಿ ಕಂಪ್ಲೇಂಟ್ ಅಪ್ಲೈ ಮಾಡಿ ರಿಜಿಸ್ಟರ್ ಮಾಡಿದ್ವಿ ಕಂಪ್ಲೇಂಟ್ನ. ಸೊ ಹಾಗಾಗಿ ಹುಡುಕಿದ್ದಾರೆ. ಸೊ ಸಿಕ್ಕಿದೆ ಫೋನು, ಎಲ್ಲೂ ಇಲ್ಲ, ತುಮಕೂರು ಸರೌಂಡಿಂಗಲ್ಲೇ ಸಿಕ್ಕಿರೋದು ನನಗೆ. ಎಲ್ಲಿ ಮೀನ್ಸ್ ಲೈಕ್ ಇಲ್ಲಿಂದ ಕೊರಟಗೆರೆ ಹತ್ರ ಇರೋದು ಒಂದು ಹಳ್ಳಿಯಲ್ಲಿ ಸಿಕ್ಕಿರೋದು ನನಗೆ, ಪೊಲೀಸವ್ರಿಗೆ. ಆಮೇಲೆ ಲೈಕ್ ಶನಿವಾರ ಏನೋ ಬಂದಿತ್ತು ನಮಗೆ ಮೆಸೇಜು, ಲೈಕ್ ಹಿಂಗಿದೆ ಅಂತ ಹೇಳಿ. ಹಾಗಾಗಿ ಅವತ್ತು ಹೋದಾಗ ಹಿಂಗೆ ಗೊತ್ತಾಗಿದೆ ಅಂತ ಹೇಳಿ ಸರಿ ಆಯಿತು ಹುಡುಕೊಡಿ ಅಂತ ಹೇಳಿ ಬಂದಿದ್ವಿ. ಇನ್ನೂ ಫೋನ್ ಸಿಕ್ಕಿಲ್ಲ, ಅವ್ನು ತಂದು ಕೊಟ್ಮೇಲೆ ನಿಮಗೆ ಇದು ಮಾಡ್ತೀವಿ ಅಂತ ಹೇಳಿದರು. ಸರಿ ಆಯಿತು ಅಂತ ಬಂದ್ವಿ. ಲೈಕ್ ಭಾನುವಾರ ಫುಲ್ ಕಾಯಿಸಿದ್ರು ನಮ್ಮನ್ನು. ಅವ್ರು ಕಾಯಿಸೋದಕ್ಕಿಂತ ನಾವೇ ಕಾದ್ವಿ ಅನ್ಕೋತೀನಿ. ಅದೊಂದು ಕಾರಣದಿಂದ ನಮ್ಮ ಸರ್ ಒಬ್ರು ಇದ್ದಾರೆ, ನಾನು ಕೆಲಸ ಮಾಡೋ ಕಡೆ ನಮ್ಮ ಸರ್ ಒಬ್ರು ಇದ್ದಾರೆ. ಲೈಕ್ ಅವ್ರದ್ದು ಅದೇ ಊರು. ಲೈಕ್ ಅವರು INTCU ಲೈಕ್ ಮೆಂಬರ್ ಅವರು. ಸೊ ಅವರಿದ್ದವರು ತಡೀರಿ ಸ್ವಲ್ಪ SI ಬಂದಾಗಲೇ ಮಾತಾಡಿ ಅವ್ರಿಗೆ ಕೇಸ್ ಹಾಕಿ ಏನೋ ಒಂದು ಮಾಡೋಣ ಅಂತ ಇದ್ದಾರೆ. ಸೊ ಅದಕ್ಕೋಸ್ಕರ ಈಗ ನಾನು ರೆಡಿ ಆಗಬೇಕು. ಸೊ ಹಾಗಾಗಿ ರೆಡಿಯಾಗಿ ತಿಂಡಿ ಮಾಡಿ, ಮೇಯ್ನಾಗಿ ಇನ್ನೊಂದೇನೆಂದರೆ ಬನ್ನಿ ಇಲ್ಲಿ ತೋರಿಸ್ತೀನಿ ನಾನು. ಈ ಮೂತಿ ನೋಡಿ ಫ್ರೆಂಡ್ಸ್, ಇನ್ನು ಬಿತ್ಕೊಂಡೇ ಅವನೇ ಒಗತಾಗೆ ಕೆಲಸ ನೋಡು. ಎದ್ದು ಫ್ರೆಶ್ ಅಪ್ ಆಗೋಗೋ. ನನ್ ಮಾನ ಮರ್ಯಾದೆ ಯಾಕೆ ಕಳೀತಾ ಇದೆಯಾ? ಗಂಡು ಮಕ್ಳಿಗೂ ಶೀಲ ಇರುತ್ತೆ, ನಿಜವಾಗ್ಲೂ ಗಂಡು ಮಕ್ಳಿಗೂ ಶೀಲ ಇರುತ್ತೆ. ನಾನು ಎಕ್ಸೆಪ್ಟ್ ಬಟ್ ಎಲ್ಲ ಕಡೆ ಬಿಟ್ಕೊಂಡು ಓಡಾಡ್ತೀರ ತಾನೇ ಹೀಮೆನ್ಗಳ ಥರ. ಕೊಟ್ಟೆ ಬಿಡಕ್ಕಾಯ್ತಲ್ಲ. ಯಾಕೆ ಚಿನಿ ಯಾಕೆ ಚಿನಿ ಅಂದ್ರೆ ಎದಾಳ್ತೀನಿ ಹೋಗು. ನೋಡಿ ಫ್ರೆಂಡ್ಸ್, ಹಿಂಗೆ ಇದಾಳಲ್ಲ ಮಾಡಲ್ಲ, ನಾವು ಬಡ್ಕೋಬೇಕು. ತಡೀರಿ, ನಮ್ಮ ಅಕ್ಕಂದ್ರಿದ್ದಾರೆ, ಏನು ನೋಡ್ತೀನಿ. ಗಾಯ್ಸ್ ಇದ್ದಾರೆ, ಬನ್ನಿ. ಏನು ಮಾಡ್ತಾ ಇದ್ದೀರಾ? ಬೇಗ ಬಂದ್ಬಿಟ್ಟು ನೋಡಿ ಗಾಯ್ಸ್, ನಮ್ಮ ಅಕ್ಕನ್ನ ರೆಡಿ ಆಗಿದ್ದೀನಿ. ನೋಡಿ ಅಯ್ಯೋ ನಮ್ಮ ಅಕ್ಕನ ನೋಡಿ, ಇಲ್ಲೊಬ್ರಿಗೆ ತಿಂಡಿ ತಿಂತಾ ಇದ್ದಾರೆ. ಸಿಯರ್ ಮುಗ್ಸಾಯ್ತಾ? ನೋಡಿ ಇಲ್ಲಿದ್ದಾರೆ. ಹಾಯ್. ಸೊ ಇಬ್ರು ಹೊರಟಿದ್ದಾರೆ ಆಫೀಸ್ಗೆ. ಇದನ್ನ ತೋರ್ಸಕ್ ಬಂದ್ರು, ಹಂಗೆ ಬಿಟ್ಬಿಟ್ಟು ಹೋಗೋರು. ಇದನ್ನ ಅಭ್ಯಾಸ ಮಾಡ್ಬೇಕಿತ್ತು, ಆದ್ರೂ ಅಂತ ಕೊಡ್ತಾ ಇದೀನಿ, ತಕೊಳ್ಳಿ. ಥ್ಯಾಂಕ್ ಯು. ನನಗೆ ಬರ್ಡೇ ಗಿಫ್ಟ್ ಕೊಟ್ಟಂಗೆ ಆಯ್ತು ಗೈಸ್. ಇನ್ನೊಂದು 4 ಡೇಸಲ್ಲಿ ನನ್ನ ಬರ್ಡೇ ಉಂಟು, ಅದಕ್ಕೋಸ್ಕರ ಗಿಫ್ಟ್ ಕೊಟ್ಟಿದ್ದಾರೆ ನೋಡಿ. ಇಲ್ಲ, ಅವ್ರ ಹಸ್ಬೆಂಡ್ ಕೊಡ್ಸಿದ್ ನಾ ಅವ್ರಿಗೆ ಕೊಟ್ಟೆ. ಕೆರೆ ನೀರನ್ನು ಕೆರೆಗೆ ಚೆಲ್ಲಿ. ಹಂಗಾರೆ ಕೆರೆ ಮಾಡ್ಬಿಟ್ರು ನಮ್ಮನ್ನ. ಅಯ್ಯೋ ನೋಡಿ ಫ್ರೆಂಡ್ಸ್, ನಮ್ಮನ್ನ ಕೆರೆ ಮಾಡ್ಬಿಟ್ರು ಇವರು. ಹಿಂಗ್ ಮಾಡ್ತಾರೆ ಮತ್ತೆ ಮರ್ತ್ಬಿಟ್ಟೋಯ್ತಾಳೆ. ಮನೇಲಿ ಹಸ್ಬೆಂಡ್ ಕೊಟ್ಟಿದ್ದು ಗಿಫ್ಟ್ ಅದು? ಇಲ್ಲ ಅಕ್ಕ, ನಮ್ಮ ಅತ್ತೆ ಕೊಟ್ಟಿದ್ದು. ಅದನ್ನು ತಂದು ಶೋ ಮಾಡ್ತಾ ಇದ್ದಾನೆ ನೆನ್ನೆ ರಕ್ಷಿತಕ್ಕಂಗೆ. ರಕ್ಷಿತಕ್ಕ ಅಂಡರ್ಸ್ಟ್ಯಾಂಡಿಂಗ್ ಅದವ್ರ ಅತ್ತೆ ಕೊಟ್ಟಿದ್ದು. ನೋಡಿ, ಈ ಕಾಲದಲ್ಲೂ ಇಂಥ ಒಳ್ಳೆ ಅತ್ತೆ ಇದ್ದಾರೆ. ಸೊ ಏನು ಇದು, ಈ ಕಾಲದಲ್ಲಿ ಇಂಥ ಒಳ್ಳೆ ಅತ್ತೆ ಇದ್ದಾರೆ, ಅಂತ ಒಳ್ಳೆ ಅತ್ತೆಗಳು ನಮಗೆ ಸಿಗ್ಬೇಕಲ್ಲ. ಸಿಗ್ತಾರೆ ಬಿಡಿ ಅಕ್ಕ, ನಿಮಗೆ ಸಿಗ್ದಂಗೆ ಹೆಂಗೆ ಸಿಗ್ತಾರೆ, ಡೋಂಟ್ ವರಿ. ನಮ್ಮ ರಕ್ಷಿತಕ್ಕಂತ ಚೆನ್ನಾಗಿರೋರೇ ಸಿಗ್ತಾರೆ. ನಮಸ್ಕಾರ, ಪೀಸ್. ಬಿಡಿ ಅಕ್ಕ, ಇವೆಲ್ಲ ಬೇಕಾಕ ಅಂತೀರ ಅಲ್ವಾ ನೀವು, ಅಲ್ವಾ? ಝೂಮ್ ಆಗ್ತಾಳೆ, ಡಾರ್ಕ್ ಸರ್ಕಲ್ಸ್ ಎಲ್ಲ ಹಂಗೆ ಎದ್ದಿ ಕಾಣ್ತಾ ಇದ್ದೆ. ಒಳ್ಳೆ ಫಿಲ್ಟರ್. ನಾನು ಅಪ್ಲೋಡ್ ಚೆನ್ನಾಗಿ ಮಾಡ್ತೀನಿ ಬಿಡಿ ಅಕ್ಕ. ನೋಡ್ದೆ ನೆನ್ನೆ ಲಾಗ್. ಹೆಂಗಿತ್ತು? ಚೆನ್ನಾಗಿದ್ರಾ? ಏನೇನೋ ಹಾಕೋಳೆ. ಏನು ಹಾಕಿದ್ದೀನಿ?
ಏನೇನೋ ರಿಯಾಕ್ಷನ್ಸ್ಗಳು. ಹೆಂಗೆ ನಾವೆಲ್ಲ ಇದೀವಾ? ಎಲ್ಲರೂ ಇದೀವಿ. ಅಳಿಸಿ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಾ? ನೋಡಿ ನೋಡಿ ನಮ್ಮ ಅಕ್ಕನ. ನೀವೇನ ಬೆಲ್ ಮಾಡಿದ್ದು? ನಾವು ರೂಮಲ್ಲಿ ಇದ್ವಿ, ನನಗೆ ಅಷ್ಟು ಕೇಳಿಸ್ಲಿಲ್ಲ. ಯಾರೋ ಬೇರೆಯವ್ರು ಏನೋ ಅಂದ್ಕೊಂಡು ಸುಮ್ಮನೆ ಆದ್ವಿ ನಾವು. ನಂಗೆ ಅಂತಿನಾಕ ಎದ್ದು ಬರೋಕ್ಕಾಗ್ಲಿಲ್ಲ, ಅಲ್ಲೇ ಮಂಕೋಬಿಟ್ಟಿದ್ವಿ. ಹಾ ಅಕ್ಕ, ಏನಕ್ಕ? ಕಿಟಕಿ ಕ್ಲೋಸ್ ಮಾಡು. ನಿನ್ ಕಿಚನ್ ಕ್ಲೋಸ್ ಆಗಿದ್ದು, ಓಪನ್ ಆಗಿತ್ತು, ನಾನು ಕ್ಲೋಸ್ ಮಾಡಿದೆ ಕಿಟಕಿನ. ಯಾಕಕ್ಕ? ಏನಾದ್ರು ಬಾವಿ ಬರ್ಲಿ ಅಂತ ತಿರ್ಗಾ. ಅಯ್ಯೋ ಅವತ್ತು ಬಾವುಲಿ ಬಂದ್ಬಿಟ್ಟಿತ್ತು ಗಾಯ. ಚೆನ್ನಾಗಿರ್ತಿತ್ತು. ಗಾಯ್ಸ್ ಇವರೇನೇನಾ, ಇವರು ಮತ್ತೆ ನಾನು ಸೇರ್ಕೊಂಡು ಆ ಬಾವುಲಿನ ಯಾವ ರೀತಿ ಓಡಿಸಿದೀವಿ ಅಂದ್ರೆ, ಯಪ್ಪ ನೀವು ನಂಬಲ್ಲ, ಅದೆಲ್ಲ ಆಗ್ಬಿಡುತ್ತೋ, ಎಲ್ಲಿ ಏನಾದ್ರು ಮಾಡಿ ತಲೆ ಮೇಲೆ ಕುತ್ಕೊಬಿಡುತ್ತೋ ಅಂತ ಎದ್ರುಕೊಂಡು ಓಡಿಸ್ಬಿಟ್ಟಿದೀವಿ. ಹೇಳಿ ರಕ್ಷಿತಾ ಅವ್ರೆ, ಹೌದು ತಾನೇ? ಅದು ಹೆಂಗಿತ್ತು ಅಂದ್ರೆ ಫುಲ್ ಸ್ಕೇರಿಯಾಗಿತ್ತು. ಲೈಕ್ ನೀವೆಲ್ಲ ನೋಡಿರ್ತೀರಲ್ವಾ, ಬಾವುಲಿ ಬ್ಯಾಟ್. ಬಾಹುಲಿ ಆಕ್ಚುಲಿ ಗೈಸ್ ಏನ್ ಗೊತ್ತಾ, ಅವತ್ತು ಮಜಾ ಇದ್ದಿದ್ದು, ನಮ್ಮ ಅತ್ತೆಗೆ ಫೋನ್ ಮಾಡಿದ್ರೆ ಬಾಹುಬಲಿನಾ ಅಂತವ್ರೆ. ಬಾಹುಬಲಿನಾ ಅಂತವ್ರೆ. ಏನ್ ಮಾಡೋದು ಹೇಳಿ, ಇಲ್ಲೇ ಇದಾರೆ ಕೇಳಿ. ಹೌದಾ ಅಲ್ವಾ ರಕ್ಷಿತಾ ಅವರೇ? ಕ್ರೇಜಿ ಮಾತ್ರ. ವಿಡಿಯೋ ಕಾಲ್ ಮಾಡಿ ತೋರಿಸ್ತಾ ಇದ್ದೀನಿ ನಮ್ಮ ಅತ್ತೆಗೆ. ಅಮ್ಮ ನೋಡಿ ಅಮ್ಮ ಏನೋ ಬಂದ್ಬಿಟ್ಟೈತೆ, ಇದು ಹೆಂಗಮ್ಮ ಓಡಿಸೋದು ಅಂತ ಅಂದ್ರೆ, ಏನ್ ಬಾಹುಬಲಿ ಬಂದಿದ್ಯಾ ಅಂತವ್ರೆ. ಯಪ್ಪ ದೇವ್ರೆ. ಸೊ ಏನು ಗೊತ್ತಾ ಗಾಯ್ಸ್, ಬೇಜಾರು, ಇವರಿಬ್ರು ಹೋಗ್ಬಿಟ್ರೆ ಬರೋದು 6:30, 6:45 ಹಿಂಗೆ. ಏನು ಮಾಡೋದು, ಬೋರ್ ಹೊಡಿಯುತ್ತೆ ಗಾಯ್ಸ್ ಇವರಿಬ್ರು ಇಲ್ಲ ಅಂದರೆ. ಕೆಲ್ಸಕ್ಕೆ ಹೋಗ್ತೀನಿ ಅಂದ್ರು ಗೈಸ್, ಯಾಕೋ ಕೆಲಸ ಮತ್ತೆ ಉಳಂಗೆ ಕಾಣಿಸ್ತಾವ್ರೆ. ಇಲ್ಲ ನೀವು ಸ್ಟೇಷನ್ಗೆ ಹೋಗ್ತಾ ಇದ್ವಿ. ಒಬ್ರೆ ಇಲ್ಲ, ಅವನು ರಜಾ ಹಾಕಿದ್ದಾನೆ. ರಜಾ ಹಾಕ್ಸಿದ್ದೀನಿ ಇವತ್ತು. ಅವ್ರು ಬೇರೆ ಪೊಲೀಸವ್ರು ಫೋನ್ ಮಾಡಿದ್ರಾ, ರಜಾ ಹಾಕಿದ್ರು. ಬೇರೆ ಇವತ್ತವ್ರು ಇವ್ರಿಗೆ ಫೋನ್ ಸಿಗ್ಲಪ್ಪ. ಇವತ್ತು ಬಜ್ಜಿ ಅವರು ಸಿಕ್ಕಿದ್ರೆ ಗೈಸ್ 1000 ಫುಲ್ ಸೆಲೆಬ್ರೇಷನ್, ಅದಕ್ಕೆ ವಿಡಿಯೋ ಬರುತ್ತೆ ನೋಡುವ. ನಮ್ಮ ಮನೆಯವ್ರು ಏನಾದರೂ 1000 ಹಚ್ಚಿದ್ರೆ ಫೋನ್ ಬಂದು ಕೈಯಲ್ಲಿ ಕೂತ್ಕೊಂಡಾಗ ಅದನ್ನು ಮಾಡಿ ಹಾಕ್ತೀನಿ ಇವತ್ತು. ನೋಡ್ತಾ ಇರಿ ನನ್ನ ಬ್ಲಾಗ್ಸ್ನ ನೋಡ್ತಾನೇ ಇರಿ. ಸೊ ಮತ್ತು ಇನ್ನೊಂದು ಏನು ಗೊತ್ತಾ ಗೈಸ್, ಈಗ ಅಲ್ಲಿ ಸ್ಟೇಷನಿಗೆ ಹೋದರೆ ಅಲ್ಲಿಂದ ಏನಾಗುತ್ತೋ ನನಗಂತೂ ಗೊತ್ತಿಲ್ಲ. ನನಗೆ ಸಂಡೇ ಅಂತೂ ಆಗಿದ್ದ ಟೆನ್ಷನಿಗೆ ನಾನು ಹುಷಾರಿಲ್ದಂಗೆ ದಬಾಕೋಬಿಟ್ಟಿದ್ದೆ. ಸೀರಿಯಸ್ಲಿ, ನಿಜವಾಗ್ಲೂ ಕೇಳಿಬೇಕಾರಿ ಅವ್ರನ್ನ. ಹೌದು ಪಾಪ, ಫುಲ್ ಡಿಪ್ರೆಷನ್ ವಾಪಸ್ ಬಂದಿದ್ದಾರೆ. ಹೌದು, ನನ್ನೇ ಝೂಮ್ ಆಗ್ತಾವಳೆ ಇವಳು, ನನ್ನ ಚೆನ್ನಾಗಿ ಕಾಣ್ತಾಯಿಲ್ಲ. ಮತ್ತು ಆಫೀಸಿಗೆ ಚೆನ್ನಾಗಿ ಕಾಣಂಗೆ ರೆಡಿ ಆಗ್ತಾರೆ ಯಾರಾದರೂ. ಚೆನ್ನಾಗಿ ಕಾಣ್ತಾ ಇದ್ದೀರಾ ನೀವು. ಆ್ಯಕ್ಚುಲಿ ನೀವೀಗ ಗೊತ್ತಾಗ್ತಾ ಇಲ್ಲ ನೋಡಿ ನಿಮ್ಮನ್ನು. ಅಯ್ಯೋ ಕಣ್ಣ ಸಲಿಗೆ. ಇವಳೇ ನಮ್ಮ ಆಫೀಸಲ್ಲಿ ಇರೋಕ್ಕಿಂತ ಇವಳೇ ಕಾಣಕ್ಕಂಗ ಅಯ್ಯೋ ನನ್ನ ನಗಲ್ಬೇಡಿ, ನಾಚಿಕೆ ಆಗುತ್ತೆ ನನಗೆ. ಜಾಸ್ತಿ ನಗ್ಬಾರ್ದು. ಏನೂ ಆಗಲ್ಲ, ಹೋಗಿ ಬನ್ನಿ ಅಕ್ಕ, ಏನೂ ಆಗಲ್ಲ. ಒಳ್ಳೆ ದಿನ ಆಗಿರುತ್ತೆ, ಹೋಗಿ ಬನ್ನಿ, ಹ್ಯಾಪಿಯಾಗಿ ಹೋಗಿ ಬನ್ನಿ ಪ್ಲೀಸ್. ಸೊ ಗೈಸ್, ನಾವು ರೆಡಿ ಆಗಬೇಕು, ತಿನ್ಬೇಕು. ಅಂಟಿಲ್ ದೆನ್ ಕೀಪ್ ವಾಚಿಂಗ್. ಬರ್ತೀವಿ ರಿಟರ್ನ್. ನಮ್ಮ ಅಕ್ಕಂದು ವರ್ಡು ನೋಡಿ, ರೆಡಿ ಆದರು. ಓ ಥ್ಯಾಂಕ್ ಯು. ಏನಿಲ್ಲ ಸಮಯ ಬಡ್ಸ್ ಖಾಲಿ ಅನ್ನೋದಕ್ಕಿಂತ ತಂದಿಲ್ಲ ಈಗ. ಸೊ 2 ಇಸ್ಕೊಂಡು ಹೋಗ್ತಾ ಇದ್ದೀನಿ, ಅದು ನಮ್ಮ ಮನೆಯವ್ರಿಗೋಸ್ಕರ. ಬಾಯ್ ಇವಾಗಲೂ ನೋಡಿ ಮತ್ತೆ ಮರ್ತುಬಿಟ್ಟು ಹೋಗ್ತಾ ಇದ್ದಾರೆ. ಮರ್ತು ಹೋಗ್ಬಿಡು ಮನ್ಯ ಗೋಲ್ಡ್ ಇಯರ್ಸ್ ಬೇರೆ ಇದ್ಬಿಡ್ಲಿ, ಅಲ್ಲೇ ನಮ್ಮ ಮನೇಲಿ ಮಾರ್ಕೊಂತೀವಿ ನಾವು. ನೋಡಿ ಗಾಯ್ಸ್, ಹೋಗ್ತಾ ಇದ್ದಾರೆ ಇವರು. ಮಾಡ್ತೀನಿ ಎಲ್ಲ. ಬಾಯ್. ನೋಡಿ ಗಾಯ್ಸ್, ಚಪ್ಪಲಿ ಹಾಕೋತಾ ಇದ್ದಾರೆ ನೋಡಿ ಗಾಯ್ಸ್. ಬಾಯ್ ಬಾಯ್.
ಸೇಫಾಗಿ ಹೋಗಿ ಸೇಫಾಗಿ ಬನ್ನಿ. ನಿಮ್ಗೂ ಎಲ್ಲ ಆಗಲಿ. ಯಾ ಥ್ಯಾಂಕ್ ಯು, ಬಾಯ್, ಹ್ಯಾಪಿ ಡೇ. ಸೊ ಗೈಸ್ ಅವ್ರು ಕಳಿಸಿದ್ದಾಯ್ತು. ಈಗ ನಾವು ರೆಡಿ ಆಗಬೇಕು, ತಿಂಡಿ ತಿನ್ನಬೇಕು, ತಿಂಡಿ ಮಾಡಬೇಕು. ಇಲ್ಲೂ ಹೋಗ್ಬಿಟ್ಟಿದ್ದಾನೆ ತೊಳಿ. ನೋಡಿ ಗಾಯ್ಸ್ ತಂದು ಕೊಡ್ತಾ ಇದ್ದೀನಿ ಬಡ್ಡು. ನೋಡಿ ಕ್ಲೀನ್ ಮಾಡ್ಕೊ, ಬಿತ್ಕೊಂಡಲ್ಲೇ ಎಲ್ಲ ಮಾಡ್ತೀಯಲ್ಲೋ. ಎದ್ದೇಳ್ರೋ, ಎದ್ದೇಳಿ ಜನತೆ, ಭಾರತೀಯ ಜನತೆ ಎದ್ದೇಳಿ. ಫ್ರೆಶ್ ಅಪ್ ಆಗಬೇಕು. ಫ್ರೆಶ್ ಅಪ್ ಆಗಿ ನಿಮ್ಗೆ ಸಿಗ್ತೀನಿ. ಅಂಟಿಲ್ ದೆನ್ ಕೀಪ್ ವಾಚಿಂಗ್. ಗೈಸ್ ರೆಡಿಯಾಗಾಯ್ತು. ಇವಾಗ ಪೊಲೀಸ್ ಸ್ಟೇಷನ್ಗೆ ಹೋಗ್ತಾ ಇದ್ದೀವಿ. ಫೋನ್ ಇಸ್ಕೊಂಡು ಬಂದೇ ಬರ್ತೀವಿ, ತಲೆ ಕೆಡಿಸ್ಕೊಳ್ಳೋ ಹಂಗೇ ಇಲ್ಲ. ರೆಡಿಯಾಗಾಯ್ತು, ಆದರೆ ನಮ್ಮ ಮೇಡಮ್ ಅವರು ಇನ್ನೂ ರೆಡಿಯಾಗಿಲ್ಲ. ಆಯಿತು ಗೈಸ್ ನೋಡಿ. ಆಯಿತು ಗೈಸ್ ಅಂತಾನೆ ಅವರೇ ಆಯ್ತಾನೆ ಐತೆ. 8 ಗಂಟೆಯಿಂದ 9 ಗಂಟೆ, 9 ಗಂಟೆ ಹಿಂಗೆ 10 ಗಂಟೆ ಹೋಯ್ತೈತೆ, 10 ಗಂಟೆ ಆಯ್ತೈತೆ. ಏನು ಮಾಡೋದು ಗೊತ್ತಾಗ್ತಾ ಇಲ್ಲ. ನಮ್ಮ ರೆಡಿ 5 ನಿಮಿಷಕ್ಕೆ ರೆಡಿ ಆಗೋದಂದ್ರೆ ಇದೆ ಗೈಸ್. ಖುಷಿಗೆ ಮಾತೇ ಬರ್ತಾ ಇಲ್ಲ ನಮ್ಮ ಮನೆಯವ್ರಿಗೆ. ಸೊ ಗೈಸ್ ಹೊರಟಿದ್ದೀವಿ ಈಗ ಸ್ಟೇಷನ್ ಹತ್ರನೇ. ಹಾಯ್, ಏನು ಸಮಾಚಾರ? ಯಾವಾಗೈತ್ರಿ? ಯಾವಾಗಿದ್ರಿ ಮೇಡಮ್ ಅವರೇ? ಕೆಮ್ಮಾಗ್ಬಿಟ್ಟೈತೆ ಯಾಕೋ. ಈಗ ಹೋಗಿ ಟಿಫನ್ ಮಾಡಿಕೊಂಡು ಹೋಗ್ಬೇಕು ಗೈಸ್. ಆಮೇಲೆ ಸಿಗ್ತೀನಿ. ಅಂಟಿಲ್ ದೆನ್ ವಾಚಿಂಗ್, ಕೀಪ್ ವಾಚಿಂಗ್. ಗೈಸ್ ಇವತ್ತು ಯಾಕೋ ಇಲ್ಲಿ ಜಾಮ್ ಆಗ್ಬಿಟ್ಟೈತೆ, ತೋರಿಸ್ತೀನಿ ನೋಡಿ. ಜಾಮ್ ಆಗಿ ಹೋಗ್ಬಿಟ್ಟೈತೆ ಇಲ್ಲಿ ಯಾಕೋ ಇವತ್ತು. ರೀಸನ್ ಏನೂ ಗೊತ್ತಿಲ್ಲ. ಮುಂದೆ ಪೊಲೀಸ್ ಇರ್ತಾ ಇದ್ದಾರೋ ಅದೂ ಗೊತ್ತಿಲ್ಲ. ನೋಡೋಣ ಏನಿದೆ ಅಂತ. ಗೈಸ್ ಟಿಫನ್ ಮಾಡ್ತಾ ಇದ್ದೀವಿ ಅಷ್ಟೇ. ಗೈಸ್ ಫೈನಲಿ ಫೋನ್ ಸಿಕ್ತು. ಈಸ್ ಹ್ಯಾಪಿ ನಾವು. ತಗೊಳ್ಳಿ. ನಿಜವಾಗ್ಲೂ ಗೈಸ್ ತುಂಬ ಕಷ್ಟಪಟ್ಟು ತಗೊಂಡಿದ್ದೀವಿ. ಫೈನಲಿ ಸಿಕ್ತು. ಗೈಸ್ ನೋಡಿ, ಇದೇ ನಮ್ಮ ಮನೆಯವ್ರ ಫೋನ್ ಕಳೆದೋಗಿದ್ದು. iQZ9S Pro. ಸೊ 27,000 ಫೋನು ಗೈಸ್. ಅವನ ಅಜ್ಜಿ ಅವನು 2,500 ರೂಪಾಯಿಗೆ ಮಾರಿದಾನಂತೆ. ಲೆಕ್ಕ ಹಾಕೊಳ್ಳಿ. ನಿಜವಾಗ್ಲೂ ಕುಡಿಯೋ ಚಟ ಎಷ್ಟಿತ್ತು ಅಂದರೆ ಹೇಳೋಕ್ಕೆ ಆಗ್ತಾಯಿಲ್ಲ ಅನ್ಸುತ್ತೆ ಅವನಿಗೆ. 2,500 ರೂಪಾಯಿಗೆ ಕೊಟ್ಬಿಟ್ಟು ಅವನಿಗೂ ಹೋಗಿದ್ದಾನೆ. ನಿಜವಾಗ್ಲೂ ತುಮಕೂರು ಪೊಲೀಸ್ ಸ್ಟೇಷನ್ ಅವ್ರಿಗೆ, ನಾನು ಟೌನ್ ಪೊಲೀಸ್ ಸ್ಟೇಷನ್ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ಬೇಗ ಹುಡ್ಕೊಟ್ಟಿದ್ದಾರೆ. ಲೈಕ್ ನಿಜವಾಗ್ಲೂ ಏನೇ ಅಂದ್ರೂ ನೀವು ಶಿಫ್ಟ್ ವೈಸ್ ಯಾರು ಕೆಲಸ ಮಾಡ್ತಿರೋ ನಿಜವಾಗ್ಲೂ ಹುಷಾರಾಗಿರಿ, ಎಲ್ಲರೂ ಹುಷಾರಾಗಿರಿ. ಗಾಯ್ಸ್ ಸ್ಟೇಷನಲ್ಲಿ ಹೋಗಿ ಫೋನ್ ಕಲೆಕ್ಟ್ ಮಾಡಿದ್ದು ಆಯಿತು. ಇನ್ನು ಶಾಪಿಂಗ್ ಇತ್ತು, ಶಾಪಿಂಗ್ನು ಮುಗಿಸ್ಕೊಂಡು ನನ್ನ ಬರ್ಡೇಗೆ ಬಟ್ಟೆ ತಂದು, ನನ್ನ ಬರ್ಡೇ ಇನ್ನೊಂದು 3 ಡೇಸ್ ಇದೆ, 4 ಡೇಸ್ ಇದೆ ಅಂದ್ಕೊಳ್ಳಿ. ಇದು ಮಾಡ್ಕೊಂಡು ಬಂದಿದ್ದೀವಿ. ಸೊ ಇವತ್ತಿನ ಬ್ಲಾಗು ಇಷ್ಟೇ. ಕೀಪ್ ವಾಚಿಂಗ್, ಕೀಪ್ ಸಪೋರ್ಟಿಂಗ್, ಲೈಕ್, ಶೇರ್, ಕಮೆಂಟ್ ಮಾಡ್ತಾನೇ ಇರಿ. ಎಲ್ಲದಕ್ಕಿಂತ ಮುಖ್ಯವಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು, ಮಾನ್ಯ ನಾಗೇಶ್ ಚಾನಲ್ ನಮ್ಮ ಚಾನಲ್ ನೇಮು, ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ನ ಪ್ರೆಸ್ ಮಾಡಿ. ಥ್ಯಾಂಕ್ ಯು.